ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನಿವತ್ತಿಲ್ಲಿ ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಮುದ್ದೆಗೆ ಒಂದೇ ಥರ ಸಾಂಬಾರು ಮಾಡಿ ತಿಂತಾಯಿದ್ರೆ ಇವತ್ತು ಈ ಥರ ಬೆಂಡೆಕಾಯಿ ಹುಳಿ ಸಾರನ್ನು ಮಾಡಿ ಮುದ್ದೆ ಜೊತೆ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ಮತ್ತೆ ಮತ್ತೆ ಇದೇ ಬೆಂಡೆಕಾಯಿ ಹುಳಿ ಸಾರನ್ನ ಮಾಡಿಕೊಂಡು ತಿಂತಾ ಇರ್ತೀರ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಸಣ್ಣ ಈರುಳ್ಳಿ 50 ಗ್ರಾಮಷ್ಟು ಸಿಪ್ಪೆ ಸುಲಿದಿಟ್ಟಿದ್ದೀನಿ. ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಒಂದು ಲಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಹಾಗೆ ಒಂದು ಬಟ್ಲಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಟೊಮೊಟೊ ಇಟ್ಕೊಂಡಿದ್ದೀನಿ. ಹಾಗೆ 1/4 kg ಬೆಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ನೀರಲ್ಲಿ ತೊಳೆದು. ಈಗ ಪ್ಯಾನ್ಗೆ ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಹಾಕ್ಕೊಳ್ಳೋಣ. ನಂದೊಂದು ಸಣ್ಣ ಟಿಪ್ಸ್ ಏನಂದರೆ, ಯಾವಾಗಲೂ ಬೆಂಡೆಕಾಯಿನ ತೊಳೆದ ಮೇಲೆ ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಒರೆಸಿ ಅದನ್ನ ಡ್ರೈ ಮಾಡ್ಕೊಬೇಕು. ಆವಾಗ ನಿಮಗೆ ಆ ಲೋಳೆ ಲೋಳೆ ಆಗೋಲ್ಲ. ಆವಾಗ ಪಲ್ಯ ಸಾಂಬಾರಿಗೆಲ್ಲ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ. ಈ ಥರ ಗೋಲ್ಡನ್ ಕಲರ್ಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ಜಾರಿಗೆ ತೆಂಗಿನಕಾಯಿ ತುರಿ ಹಾಗೆ ಒಂದು ಸಣ್ಣ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ಥರ ರುಬ್ಬಿಟ್ಕೊಳ್ಳೋಣ. ನೋಡಿ, ಹೀಗಾಗತ್ತೆ. ಹಾಗೆ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ 1/4 ಸ್ಪೂನಷ್ಟು ಮೆಂತೆ ಯಾವಾಗಲೂ ಸ್ವಲ್ಪ ಹಾಕ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಕಹಿ ಬಂದುಬಿಡತ್ತೆ. ಹಾಗಾಗಿ ಮೆಂತೆ ಕಮ್ಮಿನೇ ಹಾಕಿ, ಸಾಸಿವೆ ಸಿಡಿದ ನಂತರ ಅದಕ್ಕೆ ತೊಳೆದಿರುವಂಥ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ಸುಲಿದಿಟ್ಟಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕಿ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡೋಣ. ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಫ್ಲೇಮಲ್ಲಿಟ್ಟರೆ ತುಂಬ ಬೇಗ ಸೀದೋಗ್ಬಿಡುತ್ತೆ, ಅದಕ್ಕಷ್ಟೇ. ಹಾಗೆ ಇಲ್ಲಿ ಸುಲಿದಿಟ್ಟಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ನೀವು ಸಣ್ಣ ಈರುಳ್ಳಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಮಾಮೂಲಿ ಈರುಳ್ಳಿನೇ ಒಂದು ಮೀಡಿಯಮ್ ಸೈಜಿಂದು ಸಣ್ಣಗೆ ಹೆಚ್ಚಿಟ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಅದು ರುಚಿಯಾಗೇ ಇರುತ್ತೆ. ನನ್ನ ಹತ್ರ ಇದು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ನಾನು ಈ ಈರುಳ್ಳಿ ಹಾಕಿದ್ದೀನಿ. ಇವಾಗ ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು 1-2-3 ನಿಮಿಷ ಸ್ವಲ್ಪ ಸಣ್ಣ ಉರಿನಲ್ಲಿ ಬಾಡಿಸ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಏನಪ್ಪ ಇವರು ಹೀಗೆ ಇಡೀ ಹಾಕ್ತಾ ಇದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ, ಸಾರು ಹೇಗಿರುತ್ತೋ ಅಂತ ಅಂದ್ಕೊಂಬೇಡಿ. ಸಾರು ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಖಾರದ ಪುಡಿ ಧನಿಯಾ ಪುಡಿ, ನಂದಿಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಮಿಕ್ಸ್ ಇರೋದ್ರಿಂದ ನಾನಿಲ್ಲಿ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಸ್ಪೂನ್ ಖಾರದ ಪುಡಿಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಹಾಗೆ ಅರಿಶಿಣದ ಪುಡಿ 1/4 ಸ್ಪೂನ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ನಾವು ಹಾಕೋ ಹುಣಸೆಹಣ್ಣಿನ ರಸಕ್ಕೆ ನಿಮಗೆ ಖಾರ ಕರೆಕ್ಟಾಗಿರುತ್ತೆ. ಯಾಕಂದರೆ ಹುಣಸೆಹಣ್ಣಿನ ರಸ ಜಾಸ್ತಿಯಾಗಿ ಖಾರ ಕಮ್ಮಿ ಆದರೆ ಸಾರು ರುಚಿ ಇರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಉಪ್ಪು ಖಾರ ಹುಳಿ 3 ಕರೆಕ್ಟಾಗಿದ್ರೇ ನಿಮಗೆ ಸಾಂಬಾರು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಾಕಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನಿಲ್ಲಿ 3 ಸ್ಪೂನ್ ಹಾಕಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಮಿಕ್ಸು. ನೀವು 2 ಸ್ಪೂನ್ ಖಾರದ ಪುಡಿಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಇಲ್ಲಿ ಕಾಯಿ ಮತ್ತು ಟೊಮೊಟೊ ರುಬ್ಬಿದ ಹಾಕ್ಕೊಂಡು ನಾನಿಲ್ಲಿ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1-2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸಾರು ಕುದಿಬೇಕು, ಬೆಂಡೆಕಾಯಿ ಬೇಯಬೇಕು, ಹಾಗಾಗಿ ನಾನು ಇಷ್ಟು ನೀರು ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ಇವಾಗ ನೀವು ಸ್ವಲ್ಪ ಉಪ್ಪು ಹುಳಿ ಖಾರ ರುಚಿ ನೋಡಿ, ಯಾವ್ದಾರ ಕಮ್ಮಿ ಇದ್ದರೆ ನಿಮಗೆ ಹೇಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೋಡಿ ಸಾರು ಕೊದೀತಾ ಇದೆ. ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ಸಿಮ್ಮಲ್ಲಿ 15-20 ನಿಮಿಷ ನಾವು ಸಿಮ್ಮಲ್ಲಿ ತಟ್ಟೆ ಮುಚ್ಚಿ ಇಟ್ಬಿಡೋಣ. ತಟ್ಟೆ ಮುಚ್ಚಿ ಸಿಮ್ಮಲ್ಲಿಟ್ಟಾಗ ಅದು ಕ್ಲೀನಾಗಿ ಬೆಂಡೆಕಾಯಿಗೆ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ಕೊಂಡು ಬೆಂಡೆಕಾಯಿಯು ಸಹ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ನೀವು ನೋಡ್ತಾ ಇರ್ಬೋದು ಸಾರಿನ ಕನ್ಸಿಸ್ಟೆನ್ಸಿನೂ ಕಮ್ಮಿ ಆಗಿದೆ, ತಿಕ್ನೆಸ್ಸು ಜಾಸ್ತಿ ಆಗಿದೆ. ನಾನೇನು ನೀರು ಹಾಕಿದ್ನಲ್ಲ ಸ್ವಲ್ಪ ಹಿಂಗಿದೆ, ನಿಮಗೆ ಪಾತ್ರೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ನಾನು ಈ ಕನ್ಸಿಸ್ಟೆನ್ಸಿಗೆ ಆಫ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಸಾರು.
ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ನಾನಿಲ್ಲಿ ಮುದ್ದೆ ಜೊತೆ ತಿಂತಾಯಿದ್ದೀನಿ. ಇದು ಮುದ್ದೆಗಷ್ಟೇ ಅಲ್ಲ, ಅನ್ನ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.